ಸಿಟಿ ಪೊಲೀಸರಿಗೆ ಈ ಮಿಸ್ಸಿಂಗ್ ಕೇಸ್ ದೊಡ್ಡ ಸವಾಲಾಗಿದೆ. ಯುವತಿಯರು ಕಾಣೆಯಾಗಿದ್ದಕ್ಕೆ ಕಾರಣ ಕೇಳಿದ್ರೆ ಶಾಕ್ ಆಗುತ್ತೆ. ಆಧಾರ್ ಹಿಡಿದು ಮನೆ ಬಿಟ್ಟವರು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪೊಲೀಸರಿಗೆ ಚಾಲೆಂಜ್ ಆದ ಮಿಸ್ಸಿಂಗ್ ಕೇಸ್. ಮನೆ ಬಿಟ್ಟು ಹೋದವರು ಸೇರಿದ್ದಾದ್ರೂ ಎಲ್ಲಿಗೆ? ವೀಕ್ಷಕರೇ, ಈ ಫೋಟೋದಲ್ಲಿ ಕಾಣ್ತಾ ಇರುವ ಯುವತಿಯರ ಹೆಸರು ತನಿಷ್ಕಾ ಮತ್ತು ತೇಜಸ್ವಿನಿ. ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ಈ ಇಬ್ಬರು ಯುವತಿಯರು ಜನವರಿ 31ರಂದು ಕಾಣೆಯಾಗಿದ್ರು. ಆದ್ರೆ ಯಾಕೆ ಕಾಣೆಯಾದ್ರು, ಯಾವ ಕಾರಣಕ್ಕೆ ಕಾಣೆಯಾದ್ರು ಅನ್ನೋದು ಮಾತ್ರ ಇಲ್ಲಿ ರೋಚಕವಾಗಿದೆ. ಹೌದು, ಸೆಕೆಂಡ್ PUC ಓದ್ತಾ ಇದ್ದ ತನಿಷ್ಕಾ ಹಾಗೂ ಫಸ್ಟ್ PUC ಓದ್ತಾ ಇದ್ದ ತೇಜಸ್ವಿನಿ ಕಾಣೆಯಾಗಿದ್ರು. ತಮ್ಮ ಫೋನ್ ಅನ್ನು ಕೂಡ ಬಿಟ್ಟು ಇವರಿಬ್ಬರು ಹೋಗಿದ್ದಾದ್ರೂ ಎಲ್ಲಿಗೆ ಅನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಎಕ್ಸಾಮ್ ಭಯಕ್ಕೆ ಮನೆ ಬಿಟ್ರ ಯುವತಿಯರು? ವೀಕ್ಷಕರೇ, ಇನ್ನು ಮನೆ ಬಿಟ್ಟು ಹೋದಂತಹ ಯುವತಿಯರು ಇನ್ನೂ ಸಹ ವಾಪಸ್ಸು ಬರದಿದ್ದರ ಕಾರಣ ಪೋಷಕರು ಕಂಗಾಲಾಗಿದ್ದಾರೆ. ಕೂಡಲೇ ಹೋಗಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಇನ್ನು ಈ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಕಾಣೆ ಆಗಿರುವ ಯುವತಿಯರಿಗಾಗಿ ಹುಡುಕಾಟವನ್ನ ಶುರು ಮಾಡಿರ್ತಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಎಕ್ಸಾಮ್ ಇರುವ ಕಾರಣ ಭಯದಿಂದ ಮನೆ ಬಿಟ್ಟು ಹೋಗಿದ್ದಾರೆಂಬ ಮಾಹಿತಿಯೂ ಸಹ ಇದೀಗ ದೊರೆತಂತೆ ಕಾಣ್ತಾ ಇದೆ. ಕಾಲೇಜಿಗೆ ನಾನೇ ಡ್ರಾಪ್ ಮಾಡ್ತಾ ಇದ್ದೆ. ಅವತ್ತು ನಾನೇ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಎಲ್ಲೂ ಅಂತ ಗೊತ್ತಾಗಿಲ್ಲ. ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ಎರಡನೇ ಬಂದಿದ್ವಿ. ಅವರು ಹುಡುಕ್ತಾ ಇದ್ದಾರೆ, ನಾವು ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಅವನು ಗುಡ್ಡಿ ಪ್ಲೀಸ್ ಬಾ ಗುಡ್ಡಿ, ನನಗೆ ಪಾಪಗೆ ಇರೋಕ್ಕಾಗಲ್ಲ, ಮನೇಲಿ ನೀನು ಬೇಕು ನನಗೆ ಪ್ಲೀಸ್ ಮಗನೇ, ನೀನು ಎಲ್ಲಿಗೆ ಬಾ ಮಗನೇ, ಊಟ ತಿಂದಿದ್ದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಮಲ್ಕೊತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಾ ಮಗನೇ ಪ್ಲೀಸ್, ಪಾಪ ಇಲ್ಲ ನನಗೆ, ಬಾ ಮಗನೇ ಪ್ಲೀಸ್ ಗುಡ್ಡಿ ಗುಡ್ಡಿ, ಬಾ ಗುಡ್ಡಿ, ನನಗೆ ನೀನು ಬೇಕು, ನನಗೆ ನಿನ್ನ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಬಾ ಗುಡ್ಡಿ ಪ್ಲೀಸ್, ನನ್ನ ಮಗಳನ್ನ ಯಾರಾದ್ರೂ ನೋಡಿದ್ರು ನಮಗೆ ಇಟ್ಕೊಂಡು ಪ್ಲೀಸ್, ನಮ್ಮ ಮಗಳನ್ನ ನೋಡ್ಕೊಡಿ. ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಹುಡುಕ್ತಾ ಇದ್ದಾರೆ ಮಗನೇ, ಪೊಲೀಸರು ಹುಡುಕ್ತಾ ಇದ್ದಾರೆ. ಬೇಗ ಬಾ ಮಗನೇ ಪ್ಲೀಸ್, ನಿನ್ನೆಲ್ಲರೂ ಮಿಸ್ ಮಾಡ್ತಾ ಇದ್ದೀವಿ, ಲಾಲಿನ ಮಿಸ್ ಮಾಡ್ತಾ ಇದ್ದೀವಿ. ಬಾ ಪ್ಲೀಸ್ ಗುಡ್ಡಿ, ಪ್ಲೀಸ್ ಬಾ ಗುಡ್ಡಿ, ನನಗೆ ಏನು ಮಾಡಲ್ಲ, ಅಮ್ಮ ಬೈಯಲ್ಲ, ನಾನು ಬೈಯಲ್ಲ. ಬಾ ಮಗನೇ ಪ್ಲೀಸ್, ಬಾ ಮಗನೇ, ನೀನು ಎಲ್ಲಿದ್ರು ಬಾ ಮಗನೇ, ನೀನು ಬೇಕು ನಮಗೆ. ಕೆಲವು ದಿನಗಳಿಂದ ಕಾಣಿಸ್ತಿಲ್ಲ. ಏನಾಯ್ತು? 31ನೇ ತಾರೀಕು ಕಾಲೇಜ್ಗೆ ಹೋದವರು ವಾಪಸ್ ಬಂದಿಲ್ಲ. ಅವತ್ತಿಂದ ನಾವು ತುಂಬ ಹುಡುಕ್ತಾ ಇದ್ದೀವಿ, ಎಲ್ಲೂ ಎಫೆಕ್ಟ್ ಆಗ್ತಿದ್ರು, ಎಲ್ಲೂ ಸಿಗ್ತಾ ಇಲ್ಲ. ಮೈಸೂರು, ಕೊಳ್ಳೇಗಾಲ, ಮಲೆ ಮಹದೇಶ್ವರ, ನಂಜನಗೂಡು ಎಲ್ಲ ಓದ್ಕೊಂಡಿದ್ವಿ. ಮತ್ತು ಮಂತ್ರಾಲಯಕ್ಕೂ ಹೋಗಿ ಬಂದಿದ್ವಿ, ಧರ್ಮಸ್ಥಳ ಹೋಗಿ ಬಂದಿದ್ದೀವಿ, ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ನಾನು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದರೆ ನಮ್ಮ ಮಕ್ಕಳ ಬಗ್ಗೆ ದಯವಿಟ್ಟು ಇನ್ಫಾರ್ಮ್ ಮಾಡಿ, ಇಲ್ಲ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಸರ್, ಅಂದರೆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಪೊಲೀಸವ್ರು ಏನೇನು ಎಫರ್ಟ್ಸ್ ಮಾಡಿದ್ರು? ಅವತ್ತು ಹೋಗಿದ್ದ ದಿವಸನೇ ನೈಟೇ ಕಂಪ್ಲೇಂಟ್ ಕೊಟ್ವಿ. ಸೊ ಅವತ್ತಿಂದ ಅವರೂ ಹುಡುಕ್ತಾ ಇದ್ದಾರೆ ಎಲ್ಲ ಕಡೆ, ಮೈಸೂರು, ಮಹದೇಶ್ವರ ಬೆಟ್ಟ ಎಲ್ಲ ಒಂದು ಕಡೆ ಹುಡುಕಿದ್ದಾರೆ, ಕೇರಳ ಗಂಟೆ ಹೋಗಿದ್ದಾರೆ. ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಬಟ್ ಏನೂ ಆಗ್ತಿಲ್ಲ. ಹಂಗಾಗಿ ನಿಮಗೆಲ್ಲ ಕಂಡು ಬಂದಲ್ಲಿ ನಮಗೆ ತಿಳಿಸಿ. ಇಲ್ಲ ನೀವೇ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮದು ಏನೇ ತೊಂದರೆ ಇದ್ದರೂ, ಎಕ್ಸಾಮಿನೇಷನ್ದು ಏನೇ ತೊಂದರೆ ಇದ್ದರೂ ಅದೆಲ್ಲ ಬಿಟ್ಟುಬಿಟ್ಟು ನಾವು ಏನು ಮಾಡಲ್ಲ, ಬಂದುಬಿಟ್ರೆ ಮನೆಗೆ ನಾವು ಅಷ್ಟೇ ನಾವು ಕೇಳ್ಕೊಂಡು ಏನೋ ತೊಂದರೆ ಆಗೋಕ್ಕೆ ನಾವು ಕೊಡಲ್ಲ. ಸರ್, ಅಂದರೆ ಏನಾರ ಕಾಲೇಜ್ಗೆ ಹೋಗಲ್ಲ, ಎಕ್ಸಾಮ್ ಬರೀಲ್ಲ ಅಂತ ಏನಾರು ಆ ಥರ ನಮ್ಮ ಹತ್ರ ಏನು ಹೇಳಿಲ್ಲ. ಅವ್ರ ಫ್ರೆಂಡ್ಸ್ ಹತ್ರ ಏನೋ ಹೇಳ್ಕೊಂಡಿದ್ದಾರಂತೆ. ಎಕ್ಸಾಮ್ ಫಿಯರ್ ಇದ್ದರೆ ಏನು ವರಿ ಮಾಡ್ಕೊಂಬೇಡ್ರಿ, ಬೇಕಾದ್ರೆ ಬನ್ನಿರಿ, ಬೇಕಾದ್ರೆ ನೆಕ್ಸ್ಟ್ ಇಯರು ಬರ್ತಾರಾಗುತ್ತೆ, ಇಲ್ಲ ಬರ್ದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೇನು ಇಷ್ಟ ಇದೆಯೋ ಅದನ್ನೇ ಮಾಡಿ. ಓಕೆ, ಇದು ಹೈಕೋರ್ಟಲ್ಲಿ ಏನಾಯಿತು? ವಾಪಸ್ ABS ಹಾಕಿದ್ದೀವಿ, ನಾವು ಕೇಸ್ ಹಾಕಿದ್ದೀವಿ, ಕೋರ್ಟ್ನಿಂದನೂ ಹೇಳ್ತಾ ಇದ್ದಾರೆ.
ಸೊ ನಮ್ಮ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 2 ಕೋರ್ಟ್ ಹಿಯರಿಂಗ್ ಆಗಿದೆ, ಈಗ ಅಲ್ಲೇ 3ನೇದು. ಸೊ ಅವರು ಫ್ರಸ್ಟ್ರೇಷನ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ನೀವು ಬಂದುಬಿಟ್ರೆ ತುಂಬ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಓಕೆ ತಮ್ಮ ಹೆಸರು ಹೇಳಿ. ರವೀಂದ್ರ. 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪೊಲೀಸರು ಸರ್ಚ್. ಇನ್ನು ಕೆಲ ದಿನಗಳ ಹಿಂದೆ ಅಷ್ಟೇ ಸ್ನೇಹಿತರಿಗೆ ಕರೆ ಮಾಡಿ ಮಾತನಾಡಿದ್ದ ಯುವತಿಯರು ಇನ್ನೊಂದು ವಾರ ಬಿಟ್ಟು ಮತ್ತೆ ಕರೆ ಮಾಡುವುದಾಗಿ ಹೇಳಿದ್ರಂತೆ. ಇದರಿಂದ ಪೊಲೀಸರು ಸರಿಸುಮಾರು 50ಕ್ಕೂ ಹೆಚ್ಚು ಕಡೆ ಶೋಧ ಕಾರ್ಯವನ್ನ ನಡೆಸಿದ್ದಾರೆ. ಆದ್ರೆ ಇನ್ನೂ ಸಹ ಯುವತಿಯರ ಜಾಡು ಮಾತ್ರ ಪತ್ತೆ ಆಗಿಲ್ಲ ನೋಡಿ. ಇನ್ನು ಸರ್ಕಾರ ಮಹಿಳೆಯರಿಗೆ ಅಂತ ಉಚಿತ ಬಸ್ ಯೋಜನೆ ಕೂಡ ನೀಡಿದ್ದಾರೆ. ಇದರಿಂದ ಆಧಾರ್ ಬಳಸಿಕೊಂಡು ಸರ್ಕಾರಿ ಬಸ್ನಲ್ಲಿ ಬೇರೆ ಕಡೆ ಪ್ರಯಾಣ ಬಳಸಿರೋದು ಶಂಕೆ ಕೂಡ ವ್ಯಕ್ತವಾಗಿದ್ದು, ಪೊಲೀಸರು ಇದೀಗ ಸರ್ಚಿಂಗ್ ಅನ್ನ ಮುಂದುವರಿಸಿದ್ದಾರೆ. ಇತ್ತೀಚೆಗೆ ಮಿಸ್ಸಿಂಗ್ ಕೇಸ್ಗಳು ಜಾಸ್ತಿ ಆಗ್ತಿದ್ದು ಇದು ಪೊಲೀಸರಿಗೆ ತಲೆನೋವಿನ ಸಮಸ್ಯೆ ಆಗ್ತದೆ. ಇನ್ನು ಈ ಕೇಸ್ನಲ್ಲಿ ಉಚಿತ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಯ ಮೂಲಕ ಜನರು ಈ ರೀತಿ ಬಳಸಿಕೊಳ್ಳುತ್ತಿರುವುದು ವಿಪರ್ಯಾಸವೇ ಸರಿ. ಈ ಸಮಸ್ಯೆ ಎಷ್ಟು ಬೇಗ ಬಗೆಹರಿಯುತ್ತೋ ಕಾದು ನೋಡಬೇಕಿದೆ.